ಇದೆ ಸರ್ ಸರ್ಕಾರ. ಇದೆ ಸರ್ ಸರ್ಕಾರ. ಬಸ್ ಫ್ರೀ ಮಾಡಿದ್ದಾರೆ ಲೇಡೀಸಿಗೆ. ಗ್ಯಾಸ್ ನೋಡಿದ್ದಾರೆ 120 150 ಒಂದು ಜಾಗದಲ್ಲಿ 130 ರೂಪಾಯಿ ಮಾಡಿದೆ ಸರ್ಕಾರ. ನಮಗೇನು ಸರ್ಕಾರ ಮಾಡಿದೆ ಸರ್? ಹೆಂಗಸರಿಗೆ ನೋಡಿದರೆ 2000 ಫ್ರೀ ಕೊಡ್ತೀನಿ ಅಂತಾರೆ, ರೇಷನ್ ಕೊಡ್ತಾರೆ ಅಂದರೆ ಅದೂ ಬರ್ತಾ ಇಲ್ಲ. ಇದು ನೋಡಿದರೆ ನಿಮಗೆ ಗ್ಯಾಸ್ ನಮಗೆ 130 140 ರೂಪಾಯಿ ಅಂದರೆ ನಾವು ಎಲ್ಲಿ ಹೋಗಬೇಕು? ಇವಾಗ ಎಷ್ಟಿದೆ ಸರ್? ಎಷ್ಟು ನಡೀತದೆ? 120 ರೂಪಾಯಿ ಸರ್ ಗ್ಯಾಸ್ ರೈಟು. 120 ರೂಪಾಯಿ, 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕಿದರೆ ನಾವು ಮನೆ ಬಾಡಿಗೆ ಕಟ್ಟಬೇಕಾ? ಸ್ಕೂಲ್ ಮಕ್ಕಳದ್ದು ಫೀಸ್ ಕಟ್ಟಬೇಕಾ? ನಾವು ಏನು ಹೆಂಗೆ ಸರ್ ಸಂಸಾರ ಮಾಡೋದು? ಬಾಡಿಗೆ ನೋಡಿದರೆ 5000 ಜಾಸ್ತಿ ಮಾಡಿ 2000 ಜಾಸ್ತಿ ಮಾಡ್ತೀವಿ ಅಂತಾರೆ. ಕರೆಂಟ್ ಬಿಲ್ ಫ್ರೀ ಅಂತಾರೆ. ಕರೆಂಟ್ ಬಿಲ್ಲು ಮನೆ ಓನರ್ಗಳು ಕರೆಂಟ್ ಬಿಲ್ ತೊಗೊತಾರೆ. ನಾವೆಲ್ಲಿ ಹೋಗ್ಬೇಕು ಸರ್? ನೀವೇ ಹೇಳಿ ನೋಡಿ. ಸರ್ಕಾರಿಗೆ ಮನವಿ ಮಾಡಿ, ಸರ್ಕಾರ ನಮ್ಮ ಕಡೆ ನೋಡ್ತಾನೆ ಇಲ್ಲ, ಗಮನನೇ ಇಲ್ಲ ಅವರಿಗೆ. DKC ಅವರು ಹೇಳ್ತಾರೆ ನಮಗೆ ನಮ್ಮದು ಇದು ಇಲ್ಲ, ಗ್ಯಾಸಿಂದು ನಮ್ಮ ಸಮಸ್ಯೆ ಇಲ್ಲಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಸರ್ ನಮಗೆಲ್ಲ? ಗಂಡಸರಿಗೆ ಏನು ಮಾಡಿದ್ದಾರೆ? ಕಾಕಿ ಶರ್ಟ್ ಹಾಕಿಲ್ಲ ಅಂದರೆ ಅವ್ರು ಫೈನ್ ಹಾಕ್ತಾರೆ 1000 ರೂಪಾಯಿ ಪೊಲೀಸ್ನವರು. ನಾವೆಲ್ಲ ಏನು ಇಲ್ಲಿ ಮಾಡಬೇಕು? ನೀವೇ ಹೇಳಿ ನೋಡೋಣ. ಸ್ವಂತ ಗಾಡಿ ಇಲ್ಲ, 400 ರೂಪಾಯಿ ಕಲೆಕ್ಷನ್ ಕೊಡಬೇಕು, ಮನೆ ಬಾಡಿಗೆ ಕೊಡಬೇಕು. ನಮಗೇನು ಮಾಡಿದ್ದಾರೆ? 400 ರೂಪಾಯಿ ಕೊಡಲೇಬೇಕಲ್ಲ. ಗ್ಯಾಸ್ ನೀವು ಗಾಡಿ ಹೊಡೀರಿ ಬಿಡ್ರಿ, ಗ್ಯಾಸ್ ಸಮಸ್ಯೆ ನಮ್ದಲ್ಲಪ್ಪ, ಬಾಡಿಗೆ ಕೊಟ್ಬಿಡು ನಮಗೆ. ಗಾಡಿ ಕೊಟ್ಟೈತಲ್ಲ, ನೀನು ಮನೆ ಹತ್ರ ನಿಲ್ಸ್ಕೊ, ನಮಗೆ 400 ರೂಪಾಯಿ ಕೊಡು ಅಂತಾರೆ. ಲೇಡಿ ಈಗ ಗ್ಯಾಸ್ ಅಭಾವ ಇದೆ, ಓಕೆ, ಬಟ್ ರೇಟ್ ಜಾಸ್ತಿ ಮಾಡಿರೋದೇನಕ್ಕೆ? ಅದು ಸರ್ಕಾರಕ್ಕೆ ನಾವು ಕೇಳಿದರೆ ನಮಗೆ ಏನು ಹೇಳ್ತಾರೆ? ನಮಗೆ ಗೊತ್ತಿಲ್ಲ ಅಂತಾರಲ್ಲ. ಎಲ್ಲ ಬಂಕಲ್ಲಿ ನೋಡಿ 120 ಇದೆ, ಒಂದು ಜಾಗದಲ್ಲಿ 130 ಇದೆ, ಇಲ್ಲಿ 90 ಇದೆ, ಗೌರ್ಮೆಂಟಿಂದ 90 ಇದೆ, ಬೇರೆ ಕಡೆ 130 120 ರೂಪಾಯಿ ನಡೀತಾ ಇದೆ. ನಾವೇನು ಮಾಡಬೇಕು? ಅಧಿಕೃತವಾಗಿ ಇಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಎಷ್ಟೇ ಕೊಡಿ ಅಂತ ಏನು ಹೇಳ್ತಾ ಇಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ರೈಟ್ ಹಾಕ್ಕೊಂಡ್ಬಿಟ್ರೆ ನಾವು ಎಲ್ಲಿ ದುಡಿಯೋಣ ಸರ್? ನೋಡಿ ಇವಾಗ ಸ್ಕೂಲ್ ರಜಾ ಇದೆ, ಇವಾಗ ಡೊನೇಷನ್ 25,000 ಕೊಟ್ಟು ಅಂತಾರೆ. ಮನೆ ಬಾಡಿಗೆ ನೋಡಿದರೆ 15,000 ಕೊಡಿ ಅಂತಾರೆ. ಇವಾಗ ರೇಷನ್ನಿಗೆ, ಇದು ಆಟೋಗೆ ಬಾಡಿಗೆ ತಿಂಗಳಿಗೆ ಡೈಲಿ 400 ರೂಪಾಯಿ ಕಟ್ಟಬೇಕು ನಾವು. ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ನಾವು. ಇನ್ನ ಏನ್ ರೆಸ್ಪಾನ್ಸೇ ಇಲ್ಲ. ಇವಾಗ ಜಸ್ಟ್ ರನ್ನಿಂಗ್ ಆಗ್ತಿದೆ. ಇಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ ಸರ್ ನಮ್ಗೆ? ನಮ್ದು ಪ್ರಾಬ್ಲಮ್ ಯಾರಿಗೆ ಸರ್ ಹೇಳೋಣ ನಾವು? ಪ್ರಾಬ್ಲಮ್ ಅಂದ್ರೆ ಅಷ್ಟು ಪ್ರಾಬ್ಲಮ್ ಇದೆ. ಬಿಸಿಲು ಅಂತ ಇಲ್ಲ, ಮಳೆ ಅಂತ ಇಲ್ಲ, ಸರ್ಕಾರ ಜನಕ್ಕೆ ಆಟೋ ಬೇಕು. ಬೆಳಗಿಂದ ಟಿಫನ್ ಮಾಡಿಲ್ಲ ಸರ್, ನಾವ್ ಇಲ್ಲೇ ಇದೀವಲ್ಲ. ನಮ್ಮನ್ನ ಯಾರು ನೋಡ್ತಾ ಇದಾರೆ? ಸರ್ಕಾರ ಅಂತಾರೆ. ಸರ್ಕಾರ ಸುಮ್ಮನೆ ವೆಸ್ಟ್ ಸರ್ಕಾರ. 3 ಅವರ್ ಆದ್ರೂ ಅಂದ್ರೆ ಗ್ಯಾಸ್ ಅಭಾವ ಇದೆ ಓಕೆ ಅಂತೀವಿ, ಬಟ್ ರೇಟ್ ಸೇಮ್ ಇರಬೇಕು ಸರ್. 56 ಇಲ್ಲ ಸರ್, 56 ಇರೋದು 90 ರೂಪೀಸ್ ಅಂತೆ. 90 ರೂಪೀಸ್ ಗೌರ್ಮೆಂಟ್ ಅಲ್ಲಿ. ಎಷ್ಟಂತ ಹಾಕ್ಸ್ತೀರಾ ನೀವು? ಆಟೋ ಚಾರ್ಜ್ ಜಾಸ್ತಿ ಮಾಡಿದಿರಾ? ಏನು ಮಾಡಿಲ್ಲ ಸರ್. ಮೀಟರ್ ನೋಡಿದ್ರೆ 36 ರೂಪಾಯಿ, 10 ರೂಪಾಯಿ ಜಾಸ್ತಿ ಕೊಡಲ್ಲ. ಹೋಗ ಬಸ್ಸಿಗೆ ಹೋಗ್ತೀವಿ ಅಂತಾರೆ. ಏನ್ ಮಾಡೋಣ ನಾವು? ಯಾರು ಏನ್ ಕೊಡ್ತಾ ಇಲ್ಲ ಸರ್. 1 ರೂಪಾಯಿ ಇಷ್ಟ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಮುಲಾಜೆ ಇಲ್ಲ ಸರ್. ಅಯ್ಯೋ, ರಾಪಿಡೋ ಅಲ್ಲಿ ಓಡಿಸ್ತಿದ್ರೆ ಗಾಡಿ, ರಾಪಿಡೋ ಅಲ್ಲಿ ಅವರು ಹಂಗೆ ಮಾಡೋದು. 500 ರೂಪಾಯಿ ಏನು ಮಾಡಿಲ್ಲ ಸರ್, ಅದೇ ರೇಟ್ ಕೊಡ್ತಾವ್ರೆ ಸರ್. ಸುಮ್ಮನೆ ವೇಸ್ಟ್ ಬನ್ನಿ ಸರ್. ಇದೆಲ್ಲ ನಾವು ಸ್ವಂತಾಗೆ ತಿರ್ಗಾಡೋಣ ಅಂದ್ರೆ ಸ್ವಂತಾಗೆ 400 ರೂಪಾಯಿ ಡೈಲಿ ಕೊಡಬೇಕಲ್ಲ ಸರ್. ನಾವೆಲ್ಲೂ ಹೋಗೋಣ ಹೇಳಿ, ನೀವೇ ನೋಡೋಣ. ಸರ್ಕಾರ ನಮಗೂ ನೋಡ್ಬೇಕು ಸರ್, ನಮ್ಮಂಥವ್ರಿಗೂ ನೋಡ್ಬೇಕು. ಆಟೋ ಡ್ರೈವರ್ಸು ಎಲ್ಲರೂ ಊಟ ತಿಂಡಿ ಬಿಟ್ಟು ಮನೆ ಬಾಡಿಗೆ ಕಟ್ಟೋರು ಇರ್ತಾರೆ, ಕಲೆಕ್ಷನ್ ಕೊಡೋರು ಇರ್ತಾರೆ, ಲೋನ್ ಕಟ್ಟೋರು ಇರ್ತಾರೆ. ಅವರೆಲ್ಲ ಏನು ಮಾಡ್ಬೇಕು ಸರ್? ತುಂಬಾ ಕಷ್ಟ ಇದೆ ಸರ್, ಜೀವನ ತುಂಬಾ ಕಷ್ಟ ಆಗಿಬಿಟ್ಟಿದೆ ಸರ್. ನೀವು ಸರ್ಕಾರ ಅಂದಮೇಲೆ ನಮ್ಮ ಕಡೆ ಸ್ವಲ್ಪ ಗಮನ ಮಾಡ್ಬೇಕು ಸರ್. ಯಾರಾದ್ರೂ ಮಾತಾಡಿದಾರೆ ಇದ್ರ ಬಗ್ಗೆ? ಯಾರು ಮಾತಾಡ್ತಾ ಇಲ್ಲ ಸರ್. ಸುಮ್ಮನೆ ಹೆಂಗ್ ಅಂತಾರೆ ಅಷ್ಟೇ. ನಾಳೆ ಮಾತಾಡ್ತೀವಿ ಅಂತಾರೆ, ನಾಳೆ ಮಾತಾಡಲ್ಲ ಸರ್. ಏನು ಮಾಡ್ತೀರಾ ಹೇಳಿ? ನೋಡಿ ನೀವೇ ನೋಡ್ತಾ ಇದ್ದೀರಾ, ಬೆಳಗ್ಗೆ 10 ಗಂಟೆ 9:30 ಬಂದು ನಿಂತ್ಕೊಂಡಿರೋದು. ಇವಾಗ ಗಾಡಿ ಮೂವ್ ಆಗ್ತಾ ಇದೆ ಸರ್. ನಾಷ್ಟ ಇಲ್ಲ, ಊಟ ಇಲ್ಲ, ಗ್ಯಾಸ್ ಇಲ್ಲ ಅಂತ ನಾವು ಕಾಯ್ತಾ ಇದ್ದೀವಿ. ನೀವು ಅದ ಮನೆಗೆ ಇಲ್ಲ ಅಂದ್ರೂ ನಮಗದ ಆಟೋ ಓಡಿಸೋರಿಗದ ಮುಗಿತಾ ಇದ್ದಾರೆ. ಆಟೋ ಸೈಡ್ಗೆ ಹಾಕ್ಬಿಟ್ಟು ಎಲ್ಲ ಕೆಲ್ಸಕ್ಕೆ ಹೋದ್ರೆ 400 ರೂಪಾಯಿ 500 ರೂಪಾಯಿ ಕೂಲಿ. ಮರ್ಯಾದಿನಲ್ಲಿ ಹಂಗಾಗ್ಬಿಟ್ಟಿದೆ ಆಟೋ. ಅವ್ರಿಗೆ ಗೊತ್ತಾ? ಗಂಡಸರಿಗೆ ಮರ್ಯಾದೆ ಇಲ್ಲ ಹಂಗಾಗ್ಬಿಟ್ಟಿದೆ. ಹಂಗಿದೆ ಇವಾಗ. ಸರಿ ಬಿಡೋಣ. ಗಂಡಸರಿಗೆ ಮರ್ಯಾದೆ ಇಲ್ಲ ಹಂಗಾಗ್ಬಿಟ್ಟಿದೆ ಸರ್. ಮನೆಯಲ್ಲಿ ನಾವು ಪಾತ್ರೆ ತೊಳ್ಳಿ ತೊಗೊಂಬಂದು ಹಾಕ್ತೀವಿ ಅಂತಾರೆ. ಏನು ಮಾಡೋಣ? ಪಾತ್ರೆ ತೊಳೆಯೋ ಕಲ್ಸೋಣ ಹೆಂಗಸರಿಗೆ? ನಾವು ಗಂಡಸರಾಗಿ ಪಾತ್ರೆ ತೊಳೆಯೋ ಕಲ್ಸಲ್ಲ. ನಾವು ಇದರಲ್ಲೇ ಜೀವನ ಮಾಡೋರು. ಬೇರೆ ಕೆಲಸ ಆದರೆ 400 ರೂಪಾಯಿ 500 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ಎಲ್ಲಿ ಹೋಗೋಣ? 500 ರೂಪಾಯಿ ಕೂಲಿ ಮಾಡೋಕ್ಕಾಗತ್ತಾ? ನೀವೇ ಹೇಳಿ ನೋಡೋಣ. 500 ರೂಪಾಯಿ ಕೂಲಿ ಮಾಡೋಕ್ಕಾಗತ್ತಾ? ಯಾರು 100 ರೂಪಾಯಿ ಕೊಡ್ತಾರೆ ಟೈಮಿಗೆ? ಯಾರು ಟೈಮಿಗೆ 100 ರೂಪಾಯಿಗೆ ಬರಲ್ಲ ಸರ್. ಸರ್ಕಾರನೂ 100 ರೂಪಾಯಿಗೆ ನಮಗೆ ಬರಲ್ಲ. ಓಟ್ ಎಲೆಕ್ಷನ್ ಬೇಕು ಅನ್ನೋ ಟೈಮಲ್ಲಿ ಬರ್ತಾರೆ, ಹೋಗ್ತಾರೆ, ಓಟ್ ಹಾಕಿ ಅಂತ ಹೇಳ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಆಮೇಲೆ ಆಟೋದವರಿಗೂ ಕೇಳಲ್ಲ, ಯಾರಿಗೂ ಕೇಳಲ್ಲ. ಏನು ಸರ್ಕಾರ ಸರ್ ಇದು? ಸರ್ ಇವಾಗ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಫೋನ್ ಪೇ ಮಾಡಿದ್ರೆ ಅವ್ನು 500 ರೂಪಾಯಿ ಸೆಂಡ್ ಮಾಡ್ದ ನನಗೆ. ಗ್ಯಾಸ್ಗೂ ದುಡ್ಡಿಲ್ಲ. ನಾಳೆ ಕೊಡ್ತೀನಿ ಕೊಡ ಅಂತ ಹೇಳಿದ್ದೀನಿ ಅವನಿಗೆ. ದುಡ್ಡೇ ಇಲ್ಲ.
ಏನ್ ಮಾಡೋಣ ನಾವು? ಈಗ ದುಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಸಾಲದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ, ಇವಾಗ ತುಂಬಾ ಸಾಲ ಸಾಲ ಇದೆ ಸರ್, ಸರ್, ತುಂಬಾ ನಮಗೆ ಸಾಲ. ಸಂಘ ಕಟ್ಟಬೇಕು ಸರ್, ಮಂತ್ಲಿ ಲೋನ್ ಕಟ್ಟಬೇಕು, ನಾವು ಕಲೆಕ್ಷನ್ ಕಟ್ಟಬೇಕು, ಮನೆ ನಡೆಸೋದು ತುಂಬಾ ಕಷ್ಟ ಇದೆ. 550 ರೂಪಾಯಿ ಇದೆ ಅಷ್ಟೇ. ನೋಡಿ. ಎಲ್ಲಿ ಹೋಗೋಣ ನಾವು? ಬೆಳಗಿಂದ ಓಡಿಸಿರೋದಲ್ಲ, ನಿನ್ನೆ ನೈಟ್ ಓಡಿಸ್ಕೊಂಡು ಹೋಗಿದ್ದು ಗ್ಯಾಸ್ ಹಿಡ್ಕೊಂಡು ಇವತ್ತು ಬೆಳಗಿಂದ ದುಡಿಮೆ ಏನ್ ಇಲ್ಲ. ಮಾಡೋಣ ಹೇಳಿ? 310 ರೂಪಾಯಿ ಗ್ಯಾಸ್ ಹಾಕ್ಸಕ್ಕೆ ಇಷ್ಟೊತ್ತು ಬೇಕಾ? ಗ್ಯಾಸ್ಗೆ ಹಾಕ್ಸ್ಕೊಂಡು ಮುಗ್ದೋಯ್ತು, ಊಟಕ್ಕೂ ಇಲ್ಲ ಆ ತರ ಗ್ಯಾಸ್ ಆಗ್ಬಿಟ್ಟು. ಹಾಕ್ಸಿರೋ ದುಡ್ಡು ಅಲ್ಲಿ ದುಡಿಮೆ ಹಾ. ಮನೆಗೆ ಅಂತ ಮಾಡೋದು. ಮನೆಗೆ ಅಂತ ಏನಿಲ್ಲ, ಮಾಡೋದು ಊಟಕ್ಕಿಲ್ಲ ಏನಿಲ್ಲ ಅಷ್ಟೇ. ಸುಮ್ಮನೆ ಬಂದು ಹೊಡಿತಾ ಇರ್ಬೇಕು. ಅಷ್ಟೇ. ಇಲ್ಲಿ ನೋಡಿ 300 ರೂಪಾಯಿ 310 ರೂಪಾಯಿ ರಾತ್ರಿ ಮಾಡಿದ್ದು, ಇವಾಗ ಗ್ಯಾಸ್ ಹಾಕ್ತಾ ಇದ್ದೀನಿ, ಅರ್ಧ ದಿನ ಇಲ್ಲೇ ವೇಸ್ಟ್ ಆಯ್ತು. ಮತ್ತೆ ಅರ್ಧ ದಿನದಲ್ಲಿ ಏನು ದುಡಿಯೋದು? ಮತ್ತೆ ಬೆಳಗ್ಗೆ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಏನ್ ಮಾಡ್ಬೇಕು ಸರ್ಕಾರ? ಏನ್ ಮಾಡಿ ಸರ್ಕಾರ ನಮಗೆ ಗ್ಯಾಸಿಂದ ಸಮಸ್ಯೆ ದೂರ ಮಾಡಿಬಿಟ್ಟು ಗ್ಯಾಸು ಇಲ್ಲಪ್ಪ 70 ರೂಪಾಯಿನೋ 60 ರೂಪಾಯಿನೋ ಗ್ಯಾಸ್ ಮಾಡಿದರೆ ನಾವು ಒಂದು 4 ರೂಪಾಯಿ ದುಡಿತೀವಿ, ಮನೆಗೂ ಕೊಡ್ತೀವಿ, 4 ರೂಪಾಯಿ ತೆಗ್ದಿಡ್ತೀವಿ. ಏನು ಮಾಡ್ತೀವಿ? ಎಲ್ಲ ಬಂಕ್ಗಳಲ್ಲಿ ಒಂದೇ ರೇಟ್ ಮಾಡಬೇಕು. ಎಲ್ಲ ಬಂಕಲ್ಲಿ ಒಂದೇ ರೇಟ್ ಹಾಕ್ಬೇಕು ಸರ್. 120 130 ಮಾಡಿದರೆ ಏನು ಮಾಡೋಕ್ಕಾಗತ್ತೆ? ನೀವೇ ಹೇಳಿ ನೋಡೋಣ. ಎಲ್ಲ ಬಂಕಲ್ಲೂ ಮಾಡ್ಬೇಕು ಸರ್. 60 ರೂಪಾಯಿ 70 ರೂಪಾಯಿ ಗ್ಯಾಸ್ ಮಾಡಬೇಕು ಮಿನಿಮಮ್ ಆಗಿ. ನೀವು 120 110 150 130 ನೀವು ಹೆಬ್ಬಾಳಕ್ಕೆ ಹೋಗಿ 130 ರೂಪಾಯಿ ಗ್ಯಾಸಲ್ಲಿ. 130 ಹ್ಞೂ, ಹೆಬ್ಬಾಳ ಬಸ್ ಸ್ಟಾಪ್ ಹತ್ರ ಹೋಗಿ ನೋಡಿ. ಆಗ್ತಾ ಇದೆ. ಸರ್ಕಾರ ಅಂತೀವಿ ನಾವು. ಸರ್ಕಾರಕ್ಕೆ ನಾವು ಇದ್ರೆ ಸರ್ಕಾರ ಸರ್, ನಮಗೆ ನೋಡಿಲ್ಲ ಅಂದ್ರೆ ಸರ್ಕಾರ ಎಲ್ಲಿಂದ ಬಂತು ಸರ್? ನೀವೇ ಹೇಳಿ ನೋಡೋಣ. ಬೆಳಗಿಂದ ಸಾಯಂಕಾಲ ಕ್ಯೂ ಅಲ್ಲಿ ನಾಷ್ಟ ಊಟ ಹೆಂಡತಿ ಹತ್ರ ಒಂದು ಮಾತು ಕೇಳ್ಕೊಂಡು ಏನಕ್ಕೆ ಸರ್ ಜೀವನ ಇದು? ಹೇಳಿ ನೋಡೋಣ. ತಮ್ಮ ಹೆಸರು? ನನ್ನ ಹೆಸರು ಸೈಯದ್ ಅಂತ. ವಾರಕ್ಕೆ ಈ ಥರ 3 ದಿವಸ ಸಿಗುತ್ತೆ, 3 ದಿವಸ ಸಿಗಲ್ಲ. ಅದರಲ್ಲೂ ಈ ಥರ ಇದ್ರೆ ಭಾಳ ಕಷ್ಟ ಆಗುತ್ತೆ ಸರ್. ನಮಗೂ ಹೆಂಡತಿ ಮಕ್ಕಳು ಫೀಸು ಅವು ಇವೆಲ್ಲ ಇದೆಯಲ್ಲ, ಹೌದಲ್ವ? ಈಗ ಸರ್ಕಾರಿ ನೌಕರರಿಗೆ ಏನೂ ಕೇಳೋದಿಲ್ಲ, ಸಂಬಳ ಬರುತ್ತೆ, ಇರಲಿ ಇಲ್ಲದೆ ಹೋಗಲಿ. ನಮ್ಗೆ ಯಾರು ಕೊಡ್ತಾರೆ ಸರ್? ನಾವು ಸೆಲ್ಫ್ ಎಂಪ್ಲಾಯ್ಗಳು, ನಾವು ದುಡಿದ್ರೆ ನಮ್ಗೆ ದುಡ್ಡು. ನಮ್ಗೆ ಯಾರು ಕೊಡ್ತಾರೆ? ಯಾರಾದರೂ ಸಹಾಯಕ್ಕೆ ಬರಬೇಕಲ್ವಾ? ಗಾಡಿ 30 ಇದೆ ಸರ್. ಒಂದು ನಿಮಿಷ ಗಾಡಿ ಜಾಸ್ತಿನಾಗಲ್ಲ ಹೋಗ್ತಾರೆ ಸರ್. ಬೇಗ LPG ಸಿಗ್ತಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ಆಯ್ತು ಸಿಗ್ತಲ್ಲ? ಸುಮಾರು ಒಂದು 15 ದಿನ ಆಯಿತು ಸರ್. ನಮ್ದು ನಾಲ್ನೂರದಾಗೆ 15 ದಿನ ಆಯಿತು. ಭಾಳ ಕಷ್ಟ ಇದೆ. ಎಷ್ಟು ಗಂಟೆಗೆ ಇಲ್ಲಿ ಕ್ಯೂ ಹಚ್ಚಿದೀಗ? ನಾವು ಬೆಳಿಗ್ಗೆ ಬಂದು 10 ಗಂಟೆಗೆ ನಿಂತಿರೋದು. ನಾನು ಹಾರ್ಟ್ ಪೇಷಂಟು. ಭಾಳ ಕಷ್ಟ ಇದೆ ಸರ್. ಮನೇಲಿ ಜೀವನ ನಡಿಬೇಕಾದ್ರೆ ಗಾಡಿ ಬಾಡಿಗೆ ಕಟ್ಟಬೇಕು. ಭಾಳ ಕಷ್ಟ ಇದೆ. ನೋಡಿ ನಮ್ಗೆ ಏನಾರು ಹೆಲ್ಪ್ ಮಾಡಬೇಕು. ಈ ರಾಜಕೀಯದವ್ರು ಏನು ಮಾಡ್ತಾಯಿಲ್ಲ ನೋಡಿ. ಮಾಡಿದ್ರೆ ಸ್ವಲ್ಪ ಭಾಳ ಅನುಕೂಲ ಆಗುತ್ತೆ. ಪಬ್ಲಿಕ್ಕು ಅನುಕೂಲ, ಪ್ಯಾಸೆಂಜರ್ ನಮಗೆಲ್ಲ ಅನುಕೂಲ ಆಗುತ್ತೆ. ಈಗ ಅಂದರೆ ಯುದ್ಧ ನಡೀತಾ ಇದೆ, ಗ್ಯಾಸ್ ಅಭಾವ ಇದೆ, ಬಟ್ ರೇಟ್ ಜಾಸ್ತಿ ಮಾಡಿರೋದು ಹೇಗೆ ಅನಿಸ್ತಾ ಇದೆ? ರೈಟ್ ಜಾಸ್ತಿ ಮಾಡಿದ್ದಾರೆ ಸರ್. ಇವಾಗ ರೈಟ್ ನಾವು ಕೊಟ್ಟು ಹಾಕ್ಕೊಳ್ತೀವಿ. ನಾವು ಪ್ಯಾಸೆಂಜರ್ ಹತ್ರ ಹೆಂಗೆ ಸರ್ ಕೇಳೋಕ್ಕಾಗುತ್ತೆ? ಹಿತವಾಗಿರುತ್ತೆ. ಈಗ ಸೆಂಟ್ರಲಲ್ಲೂ ಅಷ್ಟೇ, ಇವರು ಕಾಂಗ್ರೆಸ್ ಸ್ಟೇಟಲ್ಲೂ ಅಷ್ಟೇ ಅವ್ರ ಬಗ್ಗೆ ಮಾತ್ರ ಆಕಾಂಕ್ಷ ಇರುತ್ತೆ. ಬೇರೆ ಆಟೋದವ್ರ ಬಗ್ಗೆ ಏನು ಸ್ವಲ್ಪನೂ ಕಿಂಚಿತವಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈಗ ಸದನದಲ್ಲಿ ಸರ್, ಈಗ ಇಂಧನ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. IPL ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಹೌದು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರು ಚೆನ್ನಾಗಿರ್ಬೇಕು ಸರ್. ಅವ್ರ ಫ್ಯಾಮಿಲಿ ಅಷ್ಟೇ ಚೆನ್ನಾಗಿರ್ಬೇಕು. ಬೇರೆ ಎಂಜಾಯ್ಮೆಂಟು. ನಾವು ಬಡವರಾಗೇ ಇರಬೇಕು. ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಹೌದು, ಬೇಕಾಗಿರೋದು ಅಷ್ಟೇ. ಎಲೆಕ್ಟ್ರಿಕ್ ಉಪ್ಪಿನಕಾಯಿ ಅಷ್ಟೇ ಸರ್. ನಾವು ಊಟಕ್ಕೆ ಬೇಕಾಗಿರೋದು ಅಷ್ಟೇ. ನಾವು ಅವ್ರಿಗೆ ಊಟಕ್ಕೆ ಏನು ಬೇಕು, ಯಾವ ಥರ ಬೇಕಾಗುತ್ತೆ, ಊಟ ಯೂಸ್ ಆನ್ ಥ್ರೋ ಕೈ ಒರೆಸ್ಕೊಂಡು ಬಿಸಾಕ್ತಾರಲ್ಲ, ಆ ಲೆಕ್ಕಾಚಾರಕ್ಕೆ ಈ ಪಬ್ಲಿಕ್ಸ್. ನಾವು ಆಟೋ ಡ್ರೈವರ್ಸ್ ಅಂತಲ್ಲ, ಪಬ್ಲಿಕ್ಸ್ ಎಲ್ಲರೂ ಅಷ್ಟೇ. ರಾಜಕಾರಣಿ ಪೊಲಿಟಿಕ್ಸಿಗೆ